ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಗೌರಿ ಕಲ್ಯಾಣ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಗೌರಿಗೆ ಬಂದಿರೋ ದೊಡ್ಡ ಟೆನ್ಷನಿಂದ ಯಾವ ರೀತಿ ನಮ್ಮ ವಿವೇಕ್ ಅವರು ಅವಳನ್ನ ಆಚೆ ಕರ್ಕೊಬರ್ತಾರೆ. ಈಗ ಗೌರಿ ಪ್ರೆಸ್ ಮೀಟ್ ಏನೋ ಮಾಡಿಬಿಡ್ತಾಳೆ, ಆದರೆ ಅದ್ರ ಮುಂದೆ ನಡೆಯೋ ಒಂದು ಇದೆಯಲ್ಲ ಸರಿತಾ ಮಾಡೋ ಯುದ್ಧ, ಅದರಿಂದ ನಮ್ಮ ಗೌರಿನ ಹೆಂಗೆ ಕಾಪಾಡ್ತಾರೆ ಅನ್ನೋದೇ ಈ ದಿನದ ಸಂಚಿಕೆ ಅಪ್ಡೇಟ್ಸ್ ಆಗಿದೆ. ಬನ್ನಿ ಪೂರ್ತಿ ಸಂಚಿಕೆನ ನೋಡೋಣ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ TV ನ್ಯೂಸ್ ಚಾನಲ್ ಅವ್ರಿಗೆ ನೀವು ಮಾಡಿರೋ ಎಡವಟ್ಟಿಂದ ಇವತ್ತು ನಮ್ಮ ದೀನಬಂಧು ಕುಟುಂಬದ ಮರ್ಯಾದೆಯೆಲ್ಲ ನೀವು ಕಳೆದಿರೋದು, ಅದಕ್ಕೆ ನನ್ನ ಒಂದು ವಿಡಿಯೋನ ತಗೊಂಡು ಅದಕ್ಕೆ ರೆಕ್ಕೆ ಪುಕ್ಕನ ಬಳಸಿ ವಿಡಿಯೋಗಳಲ್ಲಿ ಹಾಕಿದ್ದೀರಾ, ಹಾಗಾಗಿ ದೀನಬಂಧು ಕುಟುಂಬದ ಮರ್ಯಾದೆ ಹೋಗಿದೆ ಎಂದಾಗ, ಏನು ಮೇಡಮ್ ಎಲ್ಲ ತಪ್ಪು ನಮ್ಮ ಮೇಲೆ ಹಾಕ್ಬಿಟ್ರಾ, ನೀವು ಹೋಗಿ ಯಾಕೆ ಅಲ್ಲಿ ಕೆಲಸ ಮಾಡಬೇಕಿತ್ತು ಅಂದ್ಬಿಟ್ಟು ಹೇಳ್ತಾರೆ. ಸರಿ ಆಯಿತು, ನೀವೇನು ಕೆಲಸ ಮಾಡ್ತಾಯಿದ್ದೀರಿ ಅಂತ ಕೇಳ್ಬೋದಾ ಅಂದಾಗ, ನಾನು ಇದರಲ್ಲಿ ನ್ಯೂಸ್ ರಿಪೋರ್ಟರ್ ಆಗಿದ್ದೀನಿ ಅಂದಾಗ, ನಿಮ್ಮ ಹಸ್ಬೆಂಡ್ ಅಂದಾಗ, ನಮ್ಮ ಹಸ್ಬೆಂಡೂ ಸಹ ಕೆಲಸ ಮಾಡ್ತಾರೆ. ಹಾಗಿದ್ರೆ ನಿಮ್ಮ ಹಸ್ಬೆಂಡ್ ಕೆಲಸ ಮಾಡ್ತಾರಲ್ವಾ, ನೀವು ಯಾಕೆ ನ್ಯೂಸ್ ಚಾನಲಲ್ಲೆಲ್ಲ ಓಡಾಡ್ತಾ ಇದ್ದೀರಾ, ಇದೇ ರೀತಿ ಅಲ್ಲಿ ಇಲ್ಲಿ ಓಡಾಡ್ತಾಳೆ, ಅಲ್ಲಿ ಇಲ್ಲಿ ತಿರುಗಾಡ್ತಾಳೆ ಅಂತ ಹೇಳ್ಬಿಟ್ಟು ನಿಮ್ಮ ಬಗ್ಗೆ TV ಚಾನಲಲ್ಲೆಲ್ಲ ಕೆಟ್ಟದಾಗಿ ಒಂದು ವಿಡಿಯೋ ಮಾಡಿ ಹಾಕ್ಬಿಟ್ರೆ ಆವಾಗ ನೀವೇನು ಮಾಡ್ತೀರಾ ಅಂದಾಗ, ಓ ಅಂತೇಳ್ಬಿಟ್ಟು ಆ ಹುಡುಗಿ ಮಾತೇ ನಿಲ್ಲಿಸ್ಬಿಡ್ತಾಳೆ. ನೋಡಿ, ಇಷ್ಟೇ ಆಗಿದ್ದು, ನಮ್ಮ ಅಪ್ಪ ಅಮ್ಮನ ಮನೆಗೆ ಕಷ್ಟ ಇತ್ತು ಅಂತ ನಾನು ನನ್ನ ಕಲೆನ ಅಲ್ಲಿ ಮಾಡಲಿಕ್ಕೆ ಅಂತ ಕೆಲಸಕ್ಕೆ ಹೋದೆ, ಅದನ್ನು ಇಟ್ಕೊಂಡು ನಮ್ಮ ಅತ್ತೆ ಮಾವ ಮನೆ ನನಗೆ ಕಷ್ಟ ಕೊಡ್ತಿದೆ ಅಂತೇಳ್ಬಿಟ್ಟು ನೀವು ಬರೆದ್ರ, ಇದರಲ್ಲಿ ನೀವು ತಪ್ಪಿದೆ, ನನ್ನ ತಪ್ಪಿಲ್ಲ, ನಮ್ಮ ಅತ್ತೆ ಮಾವನ ಮನೆಗೆ ತಪ್ಪಿಲ್ಲ. ಅಲ್ಲ, ಕೋಟಿ ಕೋಟಿ ವಿದ್ಯಾಭ್ಯಾಸಕ್ಕೆ ಬಡವ್ರಿಗೆ ಒಂದು ಡೊನೇಷನ್ ರೂಪದಲ್ಲಿ ದೀನಬಂಧು ಕುಟುಂಬ ಕೊಡ್ತಿದೆ, ಅಂಥವ್ರಿಗೆ ನನ್ನ ಕಷ್ಟ ಕಡಿಮೆ ಮಾಡೋದೇನು ದೊಡ್ಡ ವಿಚಾರ ಅಲ್ಲ. ಆದರೆ ನಾನೇ ನನ್ನ ಕಲೆನ ಸ್ವತಂತ್ರವಾಗಿ ಬಳಸಬೇಕು, ನಾನು ಸ್ವತಂತ್ರವಾಗಿ ದುಡಿಬೇಕು ಅಂತ ಹೋಗಿದ್ದೆ, ಅದಕ್ಕೆ ನೀವು ರೆಕ್ಕೆ ಪುಕ್ಕ ಕಟ್ಟಿದ್ರ ಅಷ್ಟೇ ಅಂತೇಳ್ಬಿಟ್ಟು ಗೌರಿ ನಿಮಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೋತೀನಿ. ಸೊ ನಾನು ಖುಷಿಯಾಗೇ ಇದ್ದೀನಿ, ಇದನ್ನು ನನಗೆ ಯಾರೂ ಬಲವಂತವಾಗೂ ಹೇಳಿಲ್ಲ ಅಂತೇಳ್ಬಿಟ್ಟು ಅವ್ರನ್ನೆಲ್ಲ ಅಲ್ಲಿಂದ ಕಳಿಸ್ತಾಳೆ. ಅದಕ್ಕೆ ಎಷ್ಟು ಚೆನ್ನಾಗಿ ಮಾತಾಡಿದ್ರಲ್ವ, ಯಾವ ತಪ್ಪಿಲ್ಲ ಅಂತೇಳ್ಬಿಟ್ಟು ಈ ಕಡೆ ಶ್ಯಾಮ್ ಎಲ್ಲ ಹೇಳ್ತಿರ್ತಾರೆ. ಹೌದೌದು, ತುಂಬ ಚೆನ್ನಾಗಿ ಮಾತಾಡಿದ್ಲು, ಅಲ್ಲ ಇನ್ನೂ ದೊಡ್ಡದು ಮಾಡಿದ್ಲು ಇದನ್ನು ಅಂತೇಳ್ಬಿಟ್ಟು ಚಂಚಲ ಹೇಳ್ತಾ ಇರ್ತಾಳೆ. ಅವಳಿಗೆ ಹುಟ್ಟು ದುರಾಂಕಾರ ಅಂತೇಳ್ಬಿಟ್ಟು ಮೋನಿಕನು ಸಹ ಮಾತಾಡ್ತಿರ್ತಾಳೆ. ಇನ್ನು ಆಫೀಸಲ್ಲಿ ವಿವೇಕು ಯಾಕೆ ಸ್ಟಾಫ್ಸ್ ಎಲ್ಲ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಯಾಕೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತ ತುಂಬ ಸೋಂಬೇರಿತನ ಬೆಳೆಸ್ಕೊಂಡ್ಬಿಟ್ಟಿದ್ದೀರಾ, ನಾವು ಕಂಪ್ನಿಯಲ್ಲಿ ಕರೆಕ್ಟ್ ಟೈಮ್ಗೆ ಬರಬೇಕು, ದುಡಿಬೇಕು, ಮಾಡಬೇಕು, ಅವಾಗ ಮಾತ್ರ ಕಂಪ್ನಿ ಬೆಳೆಯೋಕ್ಕೆ ಸಾಧ್ಯ ಅಂತ ಹೇಳ್ಬಿಟ್ಟು ಮಾತಾಡ್ತಿರ್ತಾರೆ. ಇನ್ನು ಅಷ್ಟರಲ್ಲಿ ಮ್ಯಾನೇಜರ್ ಬಂದು, ಸರ್ ನೀವೊಂದು ವಿಡಿಯೋ ನೋಡಬೇಕು ಅಂತೇಳ್ಬಿಟ್ಟು ಗೌರಿ ಇಂಟರ್ವ್ಯೂ ಕೊಟ್ಟಿರ್ತಾರಲ್ಲ, ಸೊ ಆ ವಿಡಿಯೋನ ಹಾಕಿ ತೋರಿಸ್ತಾರೆ. ಅದರಲ್ಲಿ ದೀನಬಂಧು ಕುಟುಂಬ ನನಗೆ ಯಾವುದೇ ರೀತಿ ತೊಂದರೆನ ಕೊಟ್ಟಿಲ್ಲ, ನಾನು ಸ್ವಂತ ನಿರ್ಧಾರದಿಂದ ನಮ್ಮ ಅಪ್ಪ ಅಮ್ಮನ ಜೊತೆ ಕೈ ಜೋಡಿಸಿ ನನ್ನ ಕಲೆ ಮತ್ತು ಒಂದು ಕೆಲಸನ ಮಾಡ್ತಿದ್ದೆ, ಅದಕ್ಕೆ ರೆಕ್ಕೆ ಪುಕ್ಕ ಕಟ್ಟಿ ಈ ರೀತಿ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು ಗೌರಿ ಮಾತಾಡ್ತಿರೋದನ್ನ ವಿಡಿಯೋ ಎಲ್ಲರೂ ಸಹ ಕಾನ್ಫರೆನ್ಸ್ ಹಾಲಲ್ಲಿ ಹಾಕಿರ್ತಾರೆ. ಅದನ್ನು ನೋಡಿದಂಥ ವಿವೇಕ್ಗೆ ಇವಳೇನಪ್ಪ ಹೇಳ್ದೆ ಕೇಳದೆ ಈ ರೀತಿ ಎಲ್ಲ ಮಾಡಿಬಿಟ್ಟಿದ್ದಾಳೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾಳೆ. ಅದನ್ನು ವಿವೇಕ್ ಈ ಸರಿ ಅನಿಕೇತ್ ನೋಡ್ಬಿಟ್ಟು, ಓಹೋ ಇವಳು ವಿಡಿಯೋ ಪ್ರೆಸ್ ಮೀಟ್ ಅವ್ರನ್ನ ಕರೆದು ಮತ್ತೆ ಒಂದು ವಿಡಿಯೋ ಮಾಡಾಕಿದ್ದಾಳೆ, ಇದನ್ನೆಲ್ಲರೂ ಸಹ ನೋಡಿ ದೀನಬಂಧು ಕುಟುಂಬ ಏನು ಮಾಡಿಲ್ಲ ತಪ್ಪು, ಗೌರಿನ ಸೇಫ್ ಮಾಡಿಬಿಡ್ತಾರೆ, ಈಗ ನೀನು ಅದಕ್ಕೆ ಇನ್ನೂ ಪಬ್ಲಿಸಿಟಿ ಜಾಸ್ತಿ ಆಗಬೇಕು, ನಾವು ಮಾಡೋಕ್ಕಿದ್ದಂಥ ವಿಡಿಯೋ ಇನ್ನು ಬಾಂಬ್ ಥರ ಬ್ಲಾಸ್ಟ್ ಆಗಬೇಕು, ಆ ರೀತಿ ಮಾಡು ಅಂತೇಳ್ಬಿಟ್ಟು ಫ್ರೆಂಡ್ಗೆ ಫೋನ್ ಮಾಡಿ ಹೇಳೋಕ್ಕೆ ಹೋಗ್ತಾನೆ ಅನಿಕೇತ್. ಅವನಿಂದನೇ ನಮ್ಮ ವಿವೇಕು ಸಹ ಹೋಗ್ತಾನೆ, ಯಾಕೆ ಇವನು ವಿಚಿತ್ರವಾಗಿ ನಡ್ಕೊತಾ ಇದ್ದಾನಲ್ಲ, ಇವನು ಹೊರ್ತಾನೆ ಅಂತೇಳ್ಬಿಟ್ಟು ಹಿಂದೆನೇ ಹೋದಾಗ ಅನಿಕೇತ್ ಬಂಡವಾಳ ವಿವೇಕ್ಗೆ ಗೊತ್ತಾಗುತ್ತೆ. ಅನಿಕೇತ್ಗೆ ಗೌರಿ ಕಂಡ್ರೆ ಆಗಲ್ಲ, ಸೊ ಇವನೇ ಏನಾದರೂ ಮಾಡಿರ್ಬೋದಾ, ಅಲ್ಲ ಇಲ್ಲೆಲ್ಲ ನಾವು ನಿಂತಿದ್ದೀವಿ, ಇವನು ಹೋಗಿ ಯಾರ ಹತ್ರ ಫೋನಲ್ಲಿ ಮಾತಾಡಿ ಬಂದ ಅಂತೇಳ್ಬಿಟ್ಟು ವಿವೇಕ್ಗೆ ಒಂದು ಸ್ವಲ್ಪ ಡೌಟ್ ಬರ್ತಾ ಇರುತ್ತೆ ಅನಿಕೇತ್ ನಡವಳಿಕೆ ಮೇಲೆ. ಆವಾಗ ಅನಿಕೇತ್ನೇ ಫಾಲೋ ಮಾಡಿಕೊಂಡು ವಿವೇಕ್ ಅವರು ಹೋಗ್ತಾರೆ. ಸೊ ಇನ್ನು ಪ್ರೆಸ್ ಅವ್ರು ಯಾವ ರೀತಿ ಹಿಂಗೆ ಮಾಡ್ತಾ ಇದ್ದಾರೆ, ಯಾವ TV ಚಾನಲ್ಗೆ ಯಾರು ಈ ವಿಡಿಯೋ ಕೊಡ್ತಾ ಇರೋದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೆ ವಿವೇಕ್ ಮುಂದೆ ಆಗ್ತಾರೆ. ಇನ್ನು ಸ್ಟಾಫ್ಸ್ ಎಲ್ಲ ಮುಗೀತು ಚರ್ಚೆ ಯುದ್ಧ, ನೀವೆಲ್ಲ ಹೋಗ್ಬೋದು ಅಂತೇಳ್ಬಿಟ್ಟು ಅನಿಕೇತ್ ಹೇಳ್ತಾ ಇರ್ತಾನೆ. ವಿವೇಕ್ ಅಲ್ಲಿಂದ ಹೋದ್ಮೇಲೆ ಅವರು ಯಾವ TV ಚಾನಲಲ್ಲಿ ಈ ಥರ ನ್ಯೂಸ್ ಇಲ್ಲದೆ ಸಲ್ಲಿಲ್ದಿರೋ ದೀನಬಂಧು ಕುಟುಂಬದ ಮೇಲೆ ನ್ಯೂಸ್ ಬರ್ತಿದೆ ಅನ್ನೋದನ್ನ ಸರ್ಚ್ ಮಾಡೋಕ್ಕೆ ಮುಂದಾಗ್ತಾರೆ. ಇನ್ನು ಗೌರಿ ಒಂದು ಮಾತು ನೈಟ್ ನನಗೆ ಹೇಳಿಲ್ವಲ್ಲ, ಅಷ್ಟೊಂದೆಲ್ಲ ಕೇಳ್ಕೊಂಡೆ ಪುಣ್ಯವತಿನ, ಏನು ಮಾಡ್ತೀಯಾ ಬೆಳಗ್ಗೆ, ಏನು ನಿನ್ನ ಪ್ಲ್ಯಾನ್ ಇದೆ, ಹೆಂಗೆ ನೀನು ಹೋಗಿರೋ ಮರ್ಯಾದೆನ ಬರ್ಸ್ತೀನಿ ಅಂತ ಹೇಳ್ತಿದ್ದಲ್ಲ ಅಂತೇಳ್ಬಿಟ್ಟು ಕೇಳ್ಕೊಂಡಿರ್ತಾರೆ ವಿವೇಕ್ ಅವರು. ನಮ್ಮ ಗೌರಿ ಅದಕ್ಕೆ, ವಿವೇಕ್ ಅವರೇ ನನಗೆ ಗೊತ್ತಿಲ್ಲ, ನಾನು ಏನು ಹೇಳ್ತೀನಿ ಅಂತ ನಾನು ಇನ್ನೂ ಯೋಚನೆ ಮಾಡಿಲ್ಲ, ನಿಮ್ಗೆ ಹೆಂಗೆ ಹೇಳಲಿ ಅಂದಾಗ, ಹಂಗಲ್ಲ ಪುಣ್ಯವತಿ, ನೀವಾಗ ತಪ್ಪು ಮಾಡಿದ್ಯಾ, ತಪ್ಪಾ, ನಾನೇನು ತಪ್ಪೇ ಮಾಡಿಲ್ಲ ಅಂದಾಗ, ಸರಿ ಸರಿ ತಪ್ಪು ಮಾಡಿಲ್ಲ, ನಾಳೆ ಏನೋ ಮಾಡ್ತೀನಿ ಅಂದಲ್ಲ, ಅದು ಏನು ಮಾಡ್ತೀಯ ಅಂತ ನನಗೆ ಹೇಳ್ಬೇಕಲ್ವ ಅಂದಾಗ, ಅಯ್ಯೋ ಬಿಡಿ ಸರ್, ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತೀರಾ, ನಾಳೆ ಏನು ಮಾಡ್ತೀನಿ ಅಂತ ನಾಳೆನೇ ನೋಡಿ ಅಂದಾಗ, ನನಗೆ ಕುತೂಹಲ ಪುಣ್ಯವತಿ, ನೀನು ಏನು ಮಾಡ್ತೀಯ ಅನ್ನೋದು ತಿಳ್ಕೋಬೇಕು ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಿರ್ತಾರೆ. ಓಹೋ ಕುತೂಹಲನಾ ಸರ್, ಆದರೆ ನನಗೆ ಗೊತ್ತಿಲ್ವಲ್ಲ ನಾನು ಏನು ನಾಳೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಗೌರಿ ಮೊದಲೇ ಗೊತ್ತಲ್ಲ ವಿವೇಕ್ ಕಂಡ್ರೆ ಕಾಲು ಎಳೆಯೋದು ಅಂದ್ಬಿಟ್ಟು, ನಾಳೆ ಯೋಚನೆ ಮಾಡಿ ಹೇಳ್ತೀನಿ ಸರ್, ಇವಾಗ ನನಗೆ ನಿದ್ದೆ ಬರ್ತಾ ಇದೆ, ನೀವು ಮಲಿಕೊಳ್ಳಿ ಅಂದಾಗ, ಅಲ್ಲ ಇನ್ನು ಎಷ್ಟು ದುರಾಂಕಾರ ಇರಬೇಕು, ಇಷ್ಟೊಂದೆಲ್ಲ ರಿಕ್ವೆಸ್ಟ್
ಮಾಡಿ ಕೇಳ್ತಾ ಇದ್ದೀನಿ, ನೈಸ್ ಮಾಡಿ ಕೇಳ್ತಾ ಇದ್ದೀನಿ, ಆದರೂ ಈ ಪುಣ್ಯವತಿ ನಾಳೆ ಏನು ಮಾಡ್ತೀನಿ ಅಂತ ಹೇಳಲೇ ಇಲ್ವಲ್ಲ ಅಂತೇಳ್ಬಿಟ್ಟು ವಿವೇಕು ಬೈಕೊತಾ ಇರ್ತಾರೆ. ಸರ್ ಜಾಸ್ತಿ ಬೈಕೋಬೇಡಿ, ನಾಳೆ ಗೊತ್ತಾಗುತ್ತೆ ನಾನು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಗೌರಿ ಹೇಳ್ತಾ ಇರ್ತಾಳೆ. ಆದ್ರೂ ಇವಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. ಏನಾದರೂ ಪ್ರಾಬ್ಲಮ್ಗೆ ಸಾಲ್ವ್ ಮಾಡೋಕ್ಕೆ ಏನಾದರೂ ಹುಡ್ಕೊಳ್ಳೋಣ ಅಂದರೆ ಇದಕ್ಕೆ ಆನ್ಸರು ಮಾಡಲ್ಲ ಇವಳು ಅಂತೇಳ್ಬಿಟ್ಟು ಗೌರಿ ಮೇಲೆ ಈ ಕಡೆ ವಿವೇಕು ಎಷ್ಟು ಕಾಳಜಿ ಇರುತ್ತೆ ಅಂದರೆ ಗೌರಿ ಮುಂದೆ ಏನು ಮಾಡ್ತಾಳೆ ಅಂತ ತಿನ್ಕೊಂಡು ಅವಳ ಬಗ್ಗೆ ಇನ್ನೊಂದಷ್ಟು ಏನು ಮನೇಲಿ ಅಪಪ್ರಚಾರ ಆಗಬಾರ್ದು ಅಂದ್ಬಿಟ್ಟು ಪುಣ್ಯವತಿಗೆ ಒಳ್ಳೆಯದೇ ಆಗಬೇಕು ಅಂತ ವಿವೇಕ್ ಯೋಚನೆ ಮಾಡ್ತಿರ್ತಾರೆ. ಆದರೆ ನಮ್ಮ ಗೌರಿ ಹೇಳಲ್ಲ ಏನು ಮಾಡ್ತೀನಿ ಅಂತ. ಆದರೆ ಮಾರ್ನಿಂಗ್ ಅವಳು ಪ್ರೆಸ್ ಮೀಟ್ನ ಕರೆದು ದೀನಬಂಧು ಕುಟುಂಬದ್ದು ಯಾವುದೇ ರೀತಿ ತಪ್ಪಿಲ್ಲ ಅಂತೇಳ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾಳಲ್ಲ, ಅದಾದಮೇಲೆ ವಿವೇಕಿಗೆ ಗೊತ್ತಾಗುತ್ತೆ ಅದನ್ನು ಜನ ಇಷ್ಟೊಂದು ಪಬ್ಲಿಸಿಟಿ ಮಾಡ್ತಾ ಇದ್ದಾರೆ ಅಂತೇಳ್ಬಿಟ್ಟು. ನೋಡಿ ಎಷ್ಟೊಂದೆಲ್ಲ ಪಬ್ಲಿಸಿಟಿ ಮಾಡ್ತಾ ಇದ್ದಾಳೆ ಗೊತ್ತಾಯ್ತಲ್ಲ ಇವಳು ಬಾಳು ಅಂತೇಳ್ಬಿಟ್ಟು ಮತ್ತೆ ವಿಡಿಯೋಗಳನ್ನ ಮಾಡಿ ಹಾಕ್ತಾನೆ ಇರ್ತಾರೆ ಈ ಅನಿಕೇತ್ ಫ್ರೆಂಡು. ಸೊ ಅದನ್ನು ವಿವೇಕ್ ಅವರು ಕಂಡುಹಿಡಿತಾರೆ. ಗೌರಿ ತಪ್ಪು ಏನೂ ಇಲ್ಲ ಅಂತ ಅವಳು ಕ್ಲಿಯರ್ ಕಟ್ಟಾಗಿ ವಿಡಿಯೋ ಮಾಡಿ ಹಾಕಿದ್ದಾಳೆ. ಅದಾದಮೇಲೆ ಯಾವ ಟಿ ವಿ ಚಾನಲ್ ಅವರು ಈ ರೀತಿ ಆಗ್ತಾ ಇದ್ದಾರೆ, ಗೌರಿ ಮೇಲೆ ಯಾರಿಗೂ ದ್ವೇಷ ಇದೆ, ಈ ಅನಿಕೇತ್ ಬಿಟ್ಟರೆ ಬೇರೆ ಯಾರಿಗೂ ದ್ವೇಷ ಇಲ್ಲವೇ ಇಲ್ಲ, ನನ್ನ ಮಗಂದು ಏನೋ ಪ್ಲ್ಯಾನ್ ಅಂತೇಳ್ಬಿಟ್ಟು ಹೋಗಿ ವಿವೇಕ್ ಚೆಕ್ ಮಾಡಿದಾಗ ಹೌದು ಸರ್ ಯಾರೋ ಒಬ್ಬ ಬಂದು ಇದೇ ರೀತಿ ವಿಡಿಯೋಗಳನ್ನ ಹಾಕಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರೆ, ಅಲ್ಲಾಡ್ರಿ ಹೇಳ್ದೆ ಕೇಳ್ತೀರಿ ಅದು ಹೆಂಗ್ರಿ ವಿಡಿಯೋಗಳನ್ನ ಹಾಕ್ತೀರಾ ನೀವು, ನಾನು ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾ ಇರ್ತಾರೆ. ಇನ್ನು ಈ ಸರಿತಾ ಸುಮ್ಮನೆ ಬಿಡಲ್ಲ, ಚಂಚಲ ಬೇರೆ ಇವಳಿಗೆ ಉರ್ಸಾಕ್ಬಿಡ್ತಾಳೆ. ಗೌರಿ ಅವಮಾನ ಮಾಡ್ತಿರೋದು ಅವ್ರಿಗೆ ದುಡ್ಡು ಕೊಡಲಿ ಅಂತೇಳ್ಬಿಟ್ಟು ಅವ್ರ ತಂದೆ ತಾಯಿಗೆ ದುಡ್ಡು ಕೊಡಲಿ ಅಂತ ಕಾಂತ ಈ ಥರ ಪ್ಲ್ಯಾನ್ ಮಾಡಿಸಿದ್ದಾಳೆ ಅಂತೇಳ್ಬಿಟ್ಟು ಅವಳಿಗೆ ಇಲ್ದಿರೋದನ್ನ ಹೇಳ್ಕೊಟ್ಬಿಡ್ತಾಳೆ. ಸರಿತಾ ಅದೇ ಕೋಪದಲ್ಲಿ ಬಂದು ಈ ಕಡೆ ವೀರಣ್ಣ ಮತ್ತು ಕಾಂತ ಅವ್ರನ್ನ ಆಚೆ ಕರೆದು, ಅಲ್ಲ ರೀ ನಿಮ್ಮ ಮಗಳಿಗೆ ಏನು ಬುದ್ಧಿ ಕಲಿಸಿದ್ದೀರಾ, ನಿಮ್ಮ ಮಗಳು ನಮ್ಮನೆ ಸೊಸೆಯಾಗಿ ಬಂದು ಇಲ್ಲಿ ಬಂದು ಕೆಲಸ ಮಾಡಿಕೊಂಡು ಮಣ್ಣು ತುಳಿದು ದುಡ್ಡು ಸಂಪಾದನೆ ಮಾಡಬೇಕು ಅಂತನ, ಇಲ್ಲ ನಮ್ಮ ಮನೆ ಮಾನ ಮರ್ಯಾದೆ ಕಳೆದು ಅದರಿಂದ ದುಡ್ಡು ಸಂಪಾದನೆ ಮಾಡಬೇಕು ಅಂತನ, ಆ ರೀತಿ ಏನಾದರೂ ನಿಮ್ಮ ಪ್ಲ್ಯಾನ್ ಇದ್ದರೆ ಈಗಲೇ ಕೊಟ್ಬಿಡ್ತೀನಿ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ದುಡ್ಡನ್ನ ತಗೊಂಡು ಸುಮ್ಮನೆ ಆಗ್ಬಿಡಿ. ಅದು ಬಿಟ್ಟು ನಿಮ್ಮ ಮಗಳು ಕೈಲಿ ಇಷ್ಟು ದೊಡ್ಡ ಡ್ರಾಮಾನ ಮಾಡಿಸ್ಬೇಡಿ. ನೀವೇನೇ ಮಾಡಿದ್ರು ನಮ್ಮ ಕುಟುಂಬದ ಮಾನ ಮರ್ಯಾದೆಗೆ ಕಳೆಯೋಕ್ಕಾಗಲ್ಲ. ನಿಮ್ಮ ಮಗಳು ಅಲ್ಲೊಂಥರ ಡ್ರಾಮಾ ಮಾಡ್ತಾಳೆ, ಇಲ್ಲಿ ಬಂದು ನೀವಿಬ್ಬರು ಒಂಥರ ಡ್ರಾಮಾ ಮಾಡ್ತೀರಾ, ತಗೊಳ್ಳಿ ಚೆಕ್ನ ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಚೆಕ್ನ ಬಿಸಾಕ್ತಾಳೆ ವೀರಣ್ಣವರ ಮುಖದ ಮೇಲೆ. ಯಾಕೆ ಅಂದರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮಗಳು ಬಂದು ಕೆಲಸ ಮಾಡೋದು ನಮ್ಮ ಕುಟುಂಬದ ಮೇಲೆ ಎಫೆಕ್ಟ್ ಆಗ್ತಿದೆ, ಜನ ಎಲ್ಲ ನಮ್ಮನ್ನು ಚೀಪಾಗಿ ಮಾತಾಡ್ತಿದ್ದಾರೆ, ದುಡ್ಡು ಬೇಕು ಅಂತಂದರೆ ನೇರವಾಗಿ ಕೇಳಬೇಕು, ಅದು ಬಿಟ್ಟು ಈ ರೀತಿ ಕೆಲಸ ಮಾಡಿ ದುಡ್ಡು ಸಂಪಾದನೆ ಮಾಡೋದು ಇದನ್ನು ವಿಡಿಯೋ ತಾಂಡು ನಮ್ಮ ಕುಟುಂಬದ ಮೇಲೆ ಕೆಟ್ಟದಾಗಿ ಮಾತಾಡೋದು ಎಲ್ಲ ಯಾಕೆ ಮಾಡಬೇಕು, ತಗೊಳ್ಳಿ ದುಡ್ಡು ಮಾಡಿಕೊಂಡು ನಿಮ್ಮ ಮಗಳನ್ನ ಇಲ್ಲಿಗೆ ಕರಿಬೇಡಿ ಅಂತೇಳ್ಬಿಟ್ಟು ಹೇಳ್ತಾಳೆ. ಹಂಗೂ ಏನಾದರೂ ಈ ಕೆಲಸನೇ ಮುಖ್ಯ, ನಿಮ್ಮ ಮಗಳೇ ಮುಖ್ಯ ಅಂತ ಹೇಳ್ಬಿಟ್ಟು ಏನಾದರೂ ನೀವು ಯೋಚನೆ ಮಾಡ್ತಿದ್ರೆ ನಿಮ್ಮ ಮಗಳನ್ನು ನಿಮ್ಮ ಮನೆಯಲ್ಲೇ ಇರಿಸ್ಕೊಳ್ಳಿ ಅಂತೇಳ್ಬಿಟ್ಟು ಸರಿತಾ ವೀರಣ್ಣ ಅವ್ರಿಗೆ ಹೇಳ್ತಾರೆ. ಈ ಕಡೆ ಪಾಪ ವೀರಣ್ಣ ಒಂದು ದಿವಸ ಆದರೂ ನೆಮ್ಮದಿಯಾಗಿ ಮಲಿಕೊಂಡಿದ್ದೋಳಣ್ಣ ಕಾಂತ ಅಂದ್ಬಿಟ್ಟು ಮಲಗಿದವ್ರಿಗೆ ದೊಡ್ಡ ಶಾಕ್ ಅಂತಲೇ ಹೇಳ್ಬೋದು. ಮೊದಲೇ ಹೇಳಿರ್ತಾರೆ ಗೌರಿಗೆ, ಬೇಡಮ್ಮ ನಿಮ್ಮ ಕುಟುಂಬಕ್ಕೆ ತೊಂದರೆ ಆಗುತ್ತೆ, ಮೊದಲೇ ನೀನು ಇವಾಗ ಆ ಮನೆಗೆ ಮದುವೆ ಆಗಿ ಹೋಗಿದ್ಯಾ, ಇದೆಲ್ಲ ತೊಂದರೆ ಆಗುತ್ತೆ ಬೇಡ ಅಂದಾಗ ಗೌರಿ ಇದ್ದೋಳು ಇಲ್ಲಪ್ಪ ನಾನು ಏನೂ ತೊಂದರೆ ಆಗ್ದಂಗೆ ನೋಡ್ಕೋತೀನಿ ಅಂದ್ಬಿಟ್ಟು ವೀರಣ್ಣ ಅವ್ರಿಗೆ ಮಾತು ಕೊಟ್ಟಿರ್ತಾಳೆ. ಆದರೆ ಈಗ ನಡೀತಿರೋದು ನೋಡ್ರೆ ವೀರಣ್ಣವ್ರಿಗೆ ತುಂಬ ಅಂದರೆ ತುಂಬ ಬೇಜಾರಾಗ್ಬಿಡುತ್ತೆ. ಸರಿತಾ ನಡ್ಕೊಂಡಂಥ ನಡವಳಿಕೆ ಅಷ್ಟು ಚೀಪಾಗಿರುತ್ತೆ. ಯಾಕೆಂದರೆ ಚೆಕ್ನ ಎಸ್ದ್ಬಿಟ್ಟು ವೀರಣ್ಣವ್ರ ಮುಖದ ಮೇಲೆ ನಿಮ್ಮ ಮಗಳನ್ನ ಇಲ್ಲಿ ಕೆಲಸಕ್ಕೆ ಇಕ್ಕೊಳ್ಳೋದಕ್ಕಿಂತ ದುಡ್ಡಿನ ಅವಶ್ಯಕತೆ ನಿಮ್ಗೆ ಜಾಸ್ತಿ ಇದೆ ಅಲ್ವಾ, ಸೊ ಈ ಕೆಲಸಗಳನ್ನೆಲ್ಲ ಯಾಕೆ ಮಾಡಿಸ್ತೀರಾ, ಅದ್ರ ಬದಲು ನೇರವಾಗಿ ದುಡ್ಡು ಕೇಳಿದ್ರೆ ಕೊಟ್ಬಿಡ್ತೀವಲ್ಲ ಅಂತೇಳ್ಬಿಟ್ಟು ಮುಖದ ಮೇಲೆ ಬಿಸಾಕ್ತಾಳಲ್ಲ ಅದು. ಇದ್ರ ಬಗ್ಗೆ ವಿವೇಕ್ಗೆ ಅನುಮಾನ ಇರುತ್ತಲ್ಲ ಅನಿಕೇತ್ ಬಗ್ಗೆ, ಅವ್ರು ಹೋಗಿ ಟಿ ವಿ ನ್ಯೂಸ್ ಚಾನಲವ್ರಿಗೆ ಈ ರೀತಿ ವಿಡಿಯೋಗಳನ್ನ ಮಾಡೋಕ್ಕೆ ಹೇಳಿರೋದು ನಿಮಗೆ ಅನ್ನೋದ್ರ ಬಗ್ಗೆ ತಿಳ್ಕೊತಾರೆ. ನಿಮ್ಮ ಬಗ್ಗೆ ನಾನು ಕಂಪ್ಲೇಂಟ್ ಮಾಡ್ತೀನಿ ಪೊಲೀಸ್ ಸ್ಟೇಷನಲ್ಲಿ ಅಂದಾಗ ಆವಾಗ ಅವ್ರಿಗೆ ಅನಿಕೇತ್ ಮತ್ತು ಅವನ ಸ್ನೇಹಿತ ಈ ಒಂದು ಕೆಲಸನ ಮಾಡ್ತಾ ಇದ್ದಾರೆ ಅನ್ನೋದು ವಿವೇಕ್ಗೆ ಗೊತ್ತಾಗುತ್ತೆ. ವಿವೇಕ್ ಸುಮ್ಮನೆ ಬಿಡ್ತಾರ ಈ ಅನಿಕೇತ್ನ. ಯಾಕೆ ಈ ಗೌರಿ ಮೇಲೆ ಈ ಅನಿಕೇತ್ಗೆ ಇಷ್ಟೊಂದು ಕೋಪ ಅಂದರೆ ಮೋನಿಕನ ಮದುವೆ ಮಾಡಿಸಿದ್ದು ಎಲ್ಲನೂ ಸಹ ಗೌರಿ ಅಲ್ವಾ, ಹಂಗಾಗಿ ಗೌರಿ ಮೇಲೆ ಕೋಪ ದ್ವೇಷ ಅನ್ನೋದು ಗೊತ್ತು ಅಂತೇಳ್ಬಿಟ್ಟು ವಿವೇಕ್ಗೆ ಸರಿಯಾಗಿ ಬುದ್ಧಿನ ಕಲಿಸಿ ಮನೆಗೆ ಎಳ್ಕೊಂಡು ಹೋಗ್ತಾರೆ. ಇಷ್ಟು ದಿನ ನನ್ನ ಹೆಂಡ್ತಿದೆ ತಪ್ಪು ಅಂತ ಹೇಳ್ತಿದ್ರಲ್ಲ ಪುಣ್ಯವತಿದು, ಈ ಕೆಲಸ ಎಲ್ಲ ಮಾಡಿಸ್ತಿರೋದು ಬೇರೆ ಯಾರೂ ಇಲ್ಲ, ಇಲ್ಲಿದ್ದಾನೆ ನೋಡಿ ಇವನು ಅಂತೇಳ್ಬಿಟ್ಟು ಈ ಕಡೆ ಸರಿತಾ ಮನೆಯವ್ರ ಮುಂದೆ ಹಾಜರಿಪಡಿಸ್ತಾರೆ ವಿವೇಕ್ ಅವರು. ಗೌರಿ ಸರಿಯಾಗಿ ಒಂದು ಕಪಾಳಕ್ಕೆ ಬಿಡ್ತಾಳೆ. ಮತ್ತು ಸರಿತಾ ಅವಮಾನ ಮಾಡಿರೋದ್ರಿಂದ ವೀರಣ್ಣವರು ತುಂಬ ನೊಂದೋಗಿರ್ತಾರೆ. ಈಗ ಅವ್ರನ್ನ ಯಾವ ರೀತಿ ಸಮಾಧಾನ ಮಾಡ್ತಾಳೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಒಟ್ಟಿನಲ್ಲಿ ವಿವೇಕು ಗೌರಿ ಪರ ಅನ್ನೋದು ನಮಗೆ ಗೊತ್ತಾಗ್ತಿದೆ. ಗೌರಿ ಏನು ತಪ್ಪು ಮಾಡಿಲ್ಲ ಅನ್ನೋದನ್ನ ಮನೆಯವ್ರ ಮುಂದೆ ಸಾಬೀತನ್ನ ಮಾಡ್ತಾ ಇದ್ದಾರೆ ನಮ್ಮ ವಿವೇಕ್ ಅವರು. ಸರಿಯಾಗಿ ಅನಿಕೇತ್ಗೆ ಮಾಂಜಗಳನ್ನು ಸಹ ಕೊಡ್ತಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು.